ನೀವು ಅನ್ಕೋತಾ ಇದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಎಷ್ಟು ಗ್ರಾಮ್ ಹೇಳ? ಚಿನ್ನದ್ದೇ ಗ್ರಾಮ್ಗಳೆಲ್ಲ ಹೇಳ್ಬಾರ್ದು. ಗ್ರಾಮ್ ಹೇಳಿದ್ರೆ ಪ್ರೀತಿ ಕಮ್ಮಿ ಆಗುತ್ತೆ. ಅದನ್ನ ಜನನೇ ಲೆಕ್ಕ ಹಾಕ್ಬೇಕು ಎಷ್ಟು ಗ್ರಾಮ್ ಇದೆ. 1 kg ಹೊತ್ಕೋಳೆ ನಂಬಾರಿನ ಇಲ್ಲ ಅಂದ್ರೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದೀವಿ. ಜನ ಎಲ್ಲವಾಗ್ಲೂ ಕೇಳ್ತಾ ಇದ್ರಲ್ಲ ಏನು ಕೊಡ್ಸಿಲ್ಲ ಅಂತ. ಫೈನಲಿ ಒಂದ್ ಮಾಂಗಲ್ಯ ಸರ ಕೊಡ್ಸಿದ್ವಿ. ಅದ್ ಹೆಂಗಿದೆ ಏನು ಅಂತ, ಅದ್ ಎಷ್ಟು ತೂಕ ಇದೆ ಅಂತ ನಾವ್ ಹೇಳ್ಬಾರ್ದು. ತೂಕ ಹಿಡಿದಷ್ಟು ಪ್ರೀತಿ ಕಮ್ಮಿ ಆಗುತ್ತೆ. ಖುಷಿಯಾಗಿ 100 ವರ್ಷ ಜೊತೆಲಿ ಹಿಂಗೇನೆ ಇರ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ನಾವೇನ್ ಮಾಡೋದನ್ನು ಎಲ್ಲ ನನ್ನ ಹೆಂಡತಿಗೋಸ್ಕರನೇ. ಅದನ್ನೆಲ್ಲ ಗ್ರಾಮ್ ಅಷ್ಟಿದೆ ಇಷ್ಟಿದೆ ಅಂತ ಲೆಕ್ಕ ಹಾಕೋದು ಬೇಡ. ಮೇಡಮ್ ಇಂಥ ಗಂಡ ಎಲ್ಲರೂ ಸಿಗ್ತಾರ ಮೇಡಮ್? ಸಿಗಲ್ಲ ಸರ್, ಎಲ್ಲರೂ ಸಿಗ್ತಾರ ಸರ್. ಸಿಕ್ಕಿರೋದು ಅಣ್ಣ ಯಾವಾಗ ಕೊಡ್ಸೋದ್ರಿ? ಈಗ ಬರ್ಬಾರ್ದು ಮೇಡಮ್. ಇಡೀ ಕರ್ನಾಟಕ ತುಂಬಾ ಸಂತು ಏನು ಕೊಡ್ಸಿಲ್ಲ ಅನ್ನೋ ಮ್ಯಾಟ್ರೇ ಬರ್ಬಾರ್ದು. ಅದೇ ಹೇಳ್ತಿದೀನಿ, ಜನ ಕೇಳಲ್ವಲ್ಲ ಚಿನ್ನದಲ್ಲಿ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಹೇಳಿದ್ರೆ ಆಯ್ತಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿರೋದು. ಇವಾಗ ಚೆನ್ನಾಗಿ ಪ್ಯಾಚ್ ಆಗ್ತಾವಳೆ ಗೋಲ್ಡೆ. ಯಾರು ಏನ್ ಬೇಜಾರ್ ಮಾಡ್ಕೊಂಡ್ರೆ ಎಷ್ಟು ದೊಡ್ಡದು ಇಲ್ಲಿ ನಮ್ದು ಸಂತು ಪಂತು ಇದೆ. ಇದನ್ ಮೀರ್ಸೋ ಅಂತ ದೊಡ್ಡದಿನ್ ಯಾವ್ದು ಇಲ್ಲ. ನಮ್ಮಿಬ್ರು ಸ್ನೇಹದಲ್ಲಿ ಸಂತು ಪಂತು 2 ವರ್ಷ ಆಯ್ತು ಬಿಗ್ ಬಾಸ್ ಆಗಿ. ಇದನ್ ಮೀರ್ಸೋ ದೊಡ್ಡ ಚೈನ್ ನನಗೆ ಬೇಕಾಗಿಲ್ಲ. ಇದೇ ನನ್ ದೊಡ್ಡ ಚೈನು. ಅಷ್ಟೇ ವಿಶ್ವಾಸದಲ್ಲಿ ಫ್ರೆಂಡ್ಶಿಪ್. ಇನ್ನೊಂದು ವರ್ತೂರು ಸಂತೋಷ್ ಅವರು ಮದ್ವೆ ಆಗ್ತಿದಾರೆ ಅಂತ ಸುದ್ದಿ ಬರ್ತಿದೆ. ಮದ್ವೆ ಆದ್ರೆ ಇದೇ ತರ ಊಟಕ್ಕೆ ಬರ್ತೀವಿ. ಊಟ ಮಾಡ್ತಾ ನಿಮ್ಗೊಂದು ವಿಡಿಯೋ ಕೊಡ್ತೀವಿ. ಅದೆಲ್ಲ ಹೇಳಕ್ಕಾಗಲ್ಲ ಪಾಪ. ಅವರು ನಮಗ್ ಗೊತ್ತಿಲ್ಲ. ಪರ್ಸನಲ್ ಎಲ್ಲ ಹೇಳ್ಬಾರ್ದು. ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅವ್ರ ಸ್ನೇಹಿತರ ಜೊತೆ. ಹಂಗಾದ್ರೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಲೋ ಆಗ್ತಿದೆ ಅಂತ ಅವ್ರ ಮೇಲೆ. ಅದೇ ಏನ್ ಗೊತ್ತಾ, ನಮ್ಮ ವರ್ತೂರ್ ಸಂತೋಷ ನಮ್ಮ ಮದ್ವೆ ಆದ್ರೆ ಫಸ್ಟ್ ವಿಶ್ ಮಾಡೋನೆ ನಾನು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಲ್ವಾ? ಒಳ್ಳೇದಾಗ್ಲಿ ಅಣ್ಣ. ಬೇಗ ಊಟ ಮಾಡ್ಕೊಂಡ್ ಬನ್ನಿ, ಅಲ್ಲೇ ಇರ್ತೀನಿ. ಹೇಳ್ರಣ್ಣ, ಇನ್ನೇನು ಆಯ್ತಾ? ಬಿಸಿಲು ಬಂದ್ಬಿಡಿ.